ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಹಟ್ರ್ ನಾನ್ಸೆನ್ಸ್. ED ಈಸ್ ಕಂಪ್ಲೀಟ್ಲಿ ಲೈಯಿಂಗ್. ಆಮೇಲೆ ಇನ್ನೊಂದು ಹೇಳ್ತೀರಿ, ಲ್ಯಾಂಡ್ ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಅಂಡ್ ನೋ ಅಬ್ಜೆಕ್ಷನ್ ಫ್ರಮ್ ಮೂಡಾ ಅಂತಾನೆ. ಮೂಡಾದ ಡಿನೋಟಿಫೈ ಮಾಡಿ ಆದ್ಮೇಲೆ ಮೂಡಾದವನು ಯಾಕೆ ಅಬ್ಜೆಕ್ಟ್ ಮಾಡ್ತಾನೆ? ವೆನ್ land was denotified, in what way Muda is concerned, connected, I am not understanding. These are the important points which you have noted. ಮನಿ ಲಾಂಡ್ರಿಂಗಲ್ಲಿ ನೀವು ಇದನ್ನು ನೋಟ್ ಮಾಡಿದ್ದೀರಿ, ಆ್ಯಂಡ್ ಲೋಕಾಯುಕ್ತ ಕೊಡುವಂಥ ಕೆಲಸವನ್ನು, ಕೋರ್ಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದ್ರ ಬೇಸಿಸ್ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಆಯಿತು, ಕನ್ವರ್ಟೆಡ್ ಇಂಟು ರೆಸಿಡೆನ್ಷಿಯಲ್ ಲ್ಯಾಂಡ್ ಬೇಸ್ಡ್ ಆನ್ ಇನ್ಕರೆಕ್ಟ್ ಅಂತ. ಇನ್ಕರೆಕ್ಟ್ ಅಂದರೆ ಇನ್ಫಾರ್ಮೇಷನ್ಸ್ ಯಾರು ಕೊಟ್ಟಿದ್ರಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇಲ್ಲಿಗಲ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ಸೈಟ್ಸ್ ಅಟ್ ಪೋಸ್ಟ್ ಲೊಕಾಲಿಟಿ ವರ್ತ್ ₹56 crores ವಾಸ್ ಅಬ್ಟೈನ್ಡ್ ಥ್ರೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತೀರಾ. 56 ಕೋಟಿಯಷ್ಟು ಹಣವನ್ನು ನೀವು BM ಪಾರ್ವತಿಯವರು ಕೊಟ್ಟಿದ್ದೀರಾ? ಸಿದ್ದರಾಮಯ್ಯನವರು ಫ್ಯಾಮಿಲಿಯವರು ಕೊಟ್ಟಿದ್ದೀರಾ? 56 ಕೋಟಿ ಅಂತ ನೀವು ಹೌ ಡಿಡ್ ಯು ಕಮ್ ಟು ಕನ್ಕ್ಲೂಷನ್? 14 ಸೈಟಿನ ಬೆಲೆ 56 ಕೋಟಿ ಅಂದರೆ 34,000 ಚದರ ಅಡಿ ಅವರು ಕೊಟ್ಟಿರುವಂಥದ್ದು. 14 ಸೈಟು ಅಂದರೆ ವಿಜಯನಗರ 3rd ಸ್ಟೇಜ್ ಆ್ಯಂಡ್ 4th ಸ್ಟೇಜಲ್ಲಿ ಕೊಟ್ಟಿರುವಂಥದ್ದು. ಒಂದು ಚದರ ಅಡಿಗೆ ನಿಮ್ಮ ಲೆಕ್ಕದ ಪ್ರಕಾರ ₹17,300 ಬರುತ್ತೆ. ಆ ಚದರ ಆ ಏರಿಯಾದಲ್ಲಿ ವಿಜಯನಗರ 4th ಸ್ಟೇಜಲ್ಲಿ ₹17,000 ಇದೆಯಾ? ₹17,300 ಇದೆಯಾ ಒಂದು ಚದರ ಅಡಿಗೆ? ED ಅವ್ರು ಹೇಳಬೇಕಲ್ಲ ಎಷ್ಟರ ಮಟ್ಟಿಗೆ ಹಸಿ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀರಿ. ಅಲ್ಲಿರುವಂಥ ಗೈಡೆನ್ಸ್ ವ್ಯಾಲ್ಯೂನೇ ₹2,000, ಮಾರ್ಕೆಟ್ ವ್ಯಾಲ್ಯೂ ಒಂದು ₹500 ಜಾಸ್ತಿ ಇರ್ಬೋದೆಲ್ಲ ₹3,000 ಅಂತ ಇಟ್ಕೊಳ್ಳಿ. ₹17,000 ನೀವು ಲೆಕ್ಕ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ 56 ಕೋಟಿ ಅಂತ ಆಗ್ತಿಲ್ಲ. 56 ಕೋಟಿ ಲಾಂಡ್ರಿಂಗ್ ಆಗಿದೆಯಾ? ಪರ್ಚೇಸ್ ಯಾರಿಗಾರು ಸೇಲ್ ಮಾಡಿಬಿಟ್ಟು ದುಡ್ಡು ತಗೊಂಡಿದ್ದೀವಾ? ಅಕಸ್ಮಾತ್ ತಗೊಂಡಿದ್ರು, ಅದು ನಮ್ಮ ಜಾಗ, ನಾವು ಸೇಲ್ ಮಾಡಿ ನಾವು ದುಡ್ಡು ತಗೊಂಡಿರುವಂಥದ್ದು, ಅದು ಬೇರೆ ವಿಚಾರ, ಅದು ಆಮೇಲೆ ಆರ್ಗ್ಯೂ ಮಾಡೋಣ. ಸೇಲೇ ಆಗಿಲ್ವಲ್ಲ ಲ್ಯಾಂಡು, ದೆನ್ ಲಾಂಡ್ರಿಂಗ್ ಹೆಂಗೆ ಬರುತ್ತೆ? The illegally obtained sites were projected as compensation received from Muda. 56 ಕೋಟಿ ಕಾಂಪೆನ್ಸೇಷನ್ ಫ್ರಮ್ ಮೂಡಾ ಅಂತ ನಾವು ಪ್ರೊಜೆಕ್ಟ್ ಎಲ್ಲಾದರೂ ಮಾಡಿದ್ದೀವಾ? ನಾವೆಲ್ಲಿ ಮಾಡಿದ್ದೀವಿ? ಇದು ದುರಂತ. ಬರೀ ಹಸಿ ಸುಳ್ಳು ಹೇಳೋಂಥ ಕೆಲಸವನ್ನು ಮಾಡಿದಿರಿ. ದ ಎಂಟೈರ್ ಪ್ರೋಸೆಸ್ ವಾಸ್ ಅಂಡರ್ಟೇಕನ್ ಅಂಡರ್ ದ ಇನ್ಫ್ಲೂಯೆನ್ಸ್ ಇನ್ ಕೊಲ್ಯೂಷನ್ ವಿತ್ ಅಫಿಷಿಯಲ್ಸ್ ಆಫ್ ಮೂಡಾ, ಎಸ್ಪೆಷಲಿ ಶ್ರೀ D.B. Natesh, who was then commissioner of Muda. If Natesh has done any mistakes, committed any crime, please take action against him. Why are you not taking action against D.B. Natesh or somebody else? It is not the fault of BM Parvati or Siddaramaiah. It is the fault in case if you have found out with then commissioner. ಯಾರವ ಕಮಿಷನರು? D.B. Natesh. ಯಾವ ಸರ್ಕಾರ? 2020 ಯಾರ ಸರ್ಕಾರ ಇತ್ತು? BJP ಸರ್ಕಾರ. BJP ಸರ್ಕಾರದ ವಿರುದ್ಧ, BJP ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರೋರ ವಿರುದ್ಧ ಆಕ್ಷನ್ ತಗೊಳ್ಳುವಂಥ ಕೆಲಸವನ್ನು ED ಅವರು ಮಾಡಬೇಕು, ಏನೋ ತಪ್ಪಾಗಿದ್ದರೆ. ಆಮೇಲೆ further, consequent to the investigation under PMLA 2002, Sri BM Parvati had returned the above sites to Muda on 1/10/2024. Though the sites have been returned to Muda by Srimati BM Parvati, it is evident from the investigation there was an attempt at money laundering as defined in section 3 of PMLA 2002 by the accused in the case. Attempt ವಾಪಸ್ ಕೊಟ್ಟಾಗಿದೆ. ಮನಿ ಲಾಂಡ್ರಿಂಗ್ ಅಟೆಂಪ್ಟ್ ಮಾಡಿದ್ದೀವಂತೆ ನಾವು. ಹೆಂಗೆ ಅಟೆಂಡ್ ಮಾಡಿದ್ದೀವಿ? ಆ್ಯಸ್ ಪರ್ ಸೆಕ್ಷನ್ 3. ಹೆಂಗೆ ಅನ್ನುವಂಥದ್ದು ಕಾಮನ್ ಮ್ಯಾನ್ ಪಾಪ ಆಟೋ ಓಡಿಸುವಂಥದ್ದು ನೀವು ಕೇಳಿದ್ರು ದಯಮಾಡಿ ಏನಾಗಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡಿ ಅಂತ ಅವರೇ ಕೇಳ್ತಾರೆ. ಸೆಕ್ಷನ್ 3 ಏನು ಹೇಳುತ್ತೆ? ಐ ಆಮ್ ಜಸ್ಟ್ ರೆಫರಿಂಗ್. ಸೆಕ್ಷನ್ 3 ಏನು ಹೇಳುತ್ತೆ ಆಫ್ PMLA ಆ್ಯಕ್ಟು? ಎನಿವನ್ ಹೂ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಟೆಂಪ್ಟ್ಸ್ ಟು ಲಾಂಡರ್ ಮನಿ ಆರ್ ಈಸ್ ಇನ್ವಾಲ್ವ್ಡ್ ಇನ್ ಎನಿ ಪ್ರೋಸೆಸ್ ಕನೆಕ್ಟೆಡ್. ಲಾಂಡ್ರಿಂಗ್ ಅಂದರೆ ಮನಿ ಒಬ್ಟೈನ್ಡ್ ಇಲ್ಲಿಗಲಿ ಅಂತ ಡೆಫಿನೇಷನ್. ಲಾಂಡ್ರಿಂಗ್ ಅಂದರೆ ನೀವು ದುಡ್ಡನ್ನು ಇಲ್ಲಿಗಲ್ಲಾಗಿ ಭ್ರಷ್ಟಾಚಾರದ ಮೂಲಕ ತೆಗೆದುಕೊಂಡಿದ್ದರೆ ಅದನ್ನು ಲಾಂಡ್ರಿಂಗ್ ಅಂತ ಕರಿತೀವಿ. ದುಡ್ಡೆಲ್ಲಿ ತಗೊಂಡಿದ್ದೀವಿ? BM ಪಾರ್ವತಿಯವರು 56 ಕೋಟಿ ದುಡ್ಡು ಎಲ್ಲಿ ತಗೊಂಡವ್ರೆ? ನೀವೇ ಸೃಷ್ಟಿ ಮಾಡ್ಕೊತೀರಿ, ನೀವೇ ಒಂದು ಫಿಗರ್ ತಗೋತೀರಿ, ಅಟೆಂಪ್ಟ್ ಮಾಡಿದ್ರು ಅಂತೀರಿ. ಅವ್ರ ಮನಸ್ಸಲ್ಲಿ ಹಿಂಗಿತ್ತು ಅಂತ ಸ್ಯಾಟ್ಲೈಟಲ್ಲಿ ಇಂದ ತಗೊಂಡಿದ್ದೀರಾ ಇದನ್ನು? ಶಾಸ್ತ್ರ ಹೇಳೋವಂಥ ಕೆಲಸವನ್ನು ಮಾಡಿದ್ದೀರಾ ನೀವು? ಬ್ರೈನ್ ಮ್ಯಾಪಿಂಗ್ ಮಾಡಿಸಿದ್ದೀರಾ? ಏನು ಕತೆ ಇದು? ಇಟ್ ಈಸ್ ವೆರಿ 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 ಕ್ಲಿಯರ್. ನೀವು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಭಾಳ ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರಬೇಕು,
ಮುಖ್ಯಮಂತ್ರಿಗಳನ್ನು ಸಿಕ್ಕಿಸಬೇಕು. ಈ ರಿಪೋರ್ಟ್ ಮೂಲಕ ಕೋರ್ಟ್ ಕನ್ಫ್ಯೂಷನ್ ಮಾಡಿ ಕೋರ್ಟು 2 ರಿಪೋರ್ಟನ್ನು, ಒಂದು ಲೋಕಾಯುಕ್ತ ರಿಪೋರ್ಟು, ಇನ್ನೊಂದು ED ರಿಪೋರ್ಟು. ಲೋಕಾಯುಕ್ತ ಆನ್ ಗ್ರೌಂಡ್ ರಿಯಾಲಿಟಿ ತನಿಖೆ ಮಾಡಿ ಅವರೊಂದು ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದು ತದ್ವಿರುದ್ಧವಾಗಿ ಇಲ್ಲ ಅದ್ರ ಪರವಾಗಿ ಗೊತ್ತಿಲ್ಲ, ನಮಗೆ ಲೋಕಾಯುಕ್ತ ರಿಪೋರ್ಟ್ ಏನಿದೆ ಅಂತ ಗೊತ್ತಿಲ್ಲ. ED ಅವರು ನೆಗೆಟಿವ್ ಆಗಿ ಸಿದ್ದರಾಮಯ್ಯನವ್ರನ್ನ ತಪ್ಪಿತಸ್ಥರು ಅನ್ನುವಂಥದ್ದು ಬಿಂಬಿಸುವಂಥದ್ದಕ್ಕೆ ಈ ರಿಪೋರ್ಟನ್ನು ನೀವು ಲೋಕಾಯುಕ್ತ ಸಬ್ಮಿಟ್ ಮಾಡಿ ಹೈಕೋರ್ಟ್ಗೂ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಹೈಕೋರ್ಟ್ ಜಡ್ಜ್ ಅವರು 2 ರಿಪೋರ್ಟನ್ನು ಗಮನಿಸಬೇಕು ಅನ್ನೋ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ. 2 ರಿಪೋರ್ಟನ್ನು ಗಮನಿಸಿದಾಗ ಅದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ, ಇದೇ ಬೇರೆ ರೀತಿ ರಿಪೋರ್ಟ್ ಇರುತ್ತೆ. ಆಗ ಜಡ್ಜು ಬಹಳ ಸ್ಪಷ್ಟವಾಗಿ ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ದಾರಿ ಮಾಡಿಕೊಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. 2 ಕನ್ಫ್ಯೂಷನ್ ರಿಪೋರ್ಟ್ ಇದೆ, 2 ತನಿಖಾ ಸಂಸ್ಥೆಗಳು ಬೇರೆ ಬೇರೆ ವರದಿಯನ್ನು ಕೊಟ್ಟಿದ್ದಾವೆ. ಅದರಿಂದ 3ನೇ ತನಿಖಾ ಸಂಸ್ಥೆಗೆ ನಾವು ವಹಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಕನ್ಕ್ಲೂಷನ್ಗೆ ಬರುವಂಥದ್ದಕ್ಕೆ ಮಾಡಿರುವಂಥ ಒಂದು ಸ್ಪಷ್ಟವಾದ ಹುನ್ನಾರ. ಯಾವುದೋ 3ನೇ ತನಿಖೆ ಸಂಸ್ಥೆ CBI ಕೊಟ್ಟರೆ ಸೂಕ್ತ ಅಂತ ಕೋರ್ಟಿಂದನೇ ಡೈರೆಕ್ಷನ್ಸ್ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡುವಂಥ ಕೆಲಸವನ್ನು ನೀವು BJP RSSನವರು ED ಅವ್ರ ಮೂಲಕ ಮಾಡ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿಸ್ ಈಸ್ ದಿ ಫ್ಯಾಕ್ಟ್. ಅದಕ್ಕೆ ಮುಂಚೆನೇ ಈ ರಿಪೋರ್ಟ್ಗಳನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಿ ಜನರು ಹೌದು ಓಹೋ ಏನೋ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿಬಿಟ್ಟವ್ರೆ, 700 ಕೋಟಿ ಹಗರಣ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಫ್ಯಾಮಿಲಿನೇ ಮಾಡಿರೋ ರೀತಿಯಲ್ಲಿ ನೀವು ಹೇಳಿಕೆಗಳನ್ನು ರಿಪೋರ್ಟನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಂದರೆ ಮೈಂಡ್ ಸೆಟ್ ಆಗಬೇಕು ಜನರಿಗೆ. ಪಾಪ ಏನೋ ಗೊತ್ತಿಲ್ಲದೆ ಇದ್ದವ್ರಿಗೆ ಸಿದ್ದರಾಮಯ್ಯನವ್ರು ಏನೋ ಮಾಡಿಬಿಟ್ಟವ್ರಿ, ಅದಕ್ಕೆ CBI ಕೊಟ್ಟಿದ್ದಾರ್ರಿ, ಅದಕ್ಕೆ ಇನ್ನೇನೋ ಮಾಡ್ತಾವ್ರಿ, ಅದಕ್ಕೆ ಇನ್ನೇನೋ ಅದು ಅಟೆಂಪ್ಟ್ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ದು ಇತ್ತಲ್ರಿ, ಪತ್ರಿಕೆಗಳಲ್ಲಿ ಓದಿದ್ನಲ್ರಿ, ನಾನು TV ನೋಡಿದ್ನಲ್ರಿ ಅನ್ನೋ ರೀತಿಯಲ್ಲಿ ಜನಗಳು ಮಾತಾಡ್ಕೊಳ್ಳೋಕೆ ಶುರು ಮಾಡಬೇಕು. ಅದು ಸ್ಪಷ್ಟವಾದಂಥ ಹುನ್ನಾರ ಭಾಳ ಸ್ಪಷ್ಟವಾಗಿದೆ. ಇಟ್ಸ್ ವೆರಿ ಎವಿಡೆಂಟ್. ನಾನು ಮೊನ್ನೆ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳ ಸ್ಪಷ್ಟವಾಗಿ. DB ನಟೇಶ್ ಕೇಸಲ್ಲಿ, ಇದೇ ಕೇಸು ಭಾಳ ಸ್ಪಷ್ಟವಾಗಿ ಹೈಕೋರ್ಟು ಬೇರೆ ಜಡ್ಜು ಹೇಳಿದ್ದಾರೆ. ಅವರು ED ಈಸ್ ಅಬ್ಯೂಸಿಂಗ್ ದಿ ಪವರ್ ಆಫ್ ಲಾ. ಕಾನೂನನ್ನು ಅವರ ಸ್ವಂತಕ್ಕೋಸ್ಕರ ಯಾವುದೋ ಜಿದ್ದನ್ನು ತೀರಿಸ್ಕೊಳ್ಳುವಂಥದ್ದಕ್ಕೆ ಉಪಯೋಗಿಸ್ಕೊತಾ ಇರುವಂಥದ್ದು ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಇಟ್ ಈಸ್ ಎವಿಡೆಂಟ್ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಮೊನ್ನೆ ಒಂದು ಪ್ಯಾರಾಗ್ರಾಫ್ ನಾನು ಓದ್ತೀನಿ. mere possession of a site that was allegedly allotted illegally to an accused in connection with a scheduled offence does not by itself constitute an offence under the Prevention of Money Laundering Act unless the essential ingredients of the offence of money laundering as defined under section 3 of the act are satisfied. Very ಸ್ಪಷ್ಟವಾಗಿದೆ. You are abusing the law unless there is a clear cut evidences ಲಾಂಡ್ರಿಂಗ್ ಆಗಿರುವಂಥದ್ದಕ್ಕೆ ಇಲ್ಲದೆ ಹೊರತು ಊಹೆ ಮೇಲೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಸೆಕ್ಷನ್ 3ನ ಅಳವಡಿಸುವಂಥದ್ದು ಸರಿಯಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫಾಲ್ಸ್ ಅನ್ನುವಂಥದ್ದು DB ನಟೇಶ್ ಅವರ ಅರ್ಜಿಯನ್ನು ಕ್ವಾಶ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.